ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ದೆವ್ವಗಳ ತರ ಅಲ್ಲ, ದೆವ್ವಗಳೇ, ನಿಜವಾಗ್ಲೂ ಅವ್ರ ದೆವ್ವಗಳೇ ಆ ತರ ನಡ್ಕೊಳ್ತಿದ್ದಾರೆ ಅಶ್ವಿನಿ ಮತ್ತೆ ಜಾನ್ವಿ ಅವರು. ಪಾಪ ರಕ್ಷಿತನ ಎಷ್ಟು ಮಾನಸಿಕವಾಗಿ ಕುಗ್ಗಿಸ್ಬಿಟ್ಟಿದ್ದಾರೆ ಅಂದ್ರೆ, ಹುಡುಗಿಗೆ ಏನು ಮಾತಾಡ್ತಾನೆ ಇಲ್ಲ. ಯಾವ ಎಪಿಸೋಡ್ ಅಲ್ಲಿ ಕೂಡ ಹುಡುಗಿ ಮಾತಾಡ್ತಾನೆ ಇಲ್ಲ, ಆ ರೇಂಜ್ ಕುಗ್ಗಿಸ್ಬಿಟ್ಟಿದ್ದಾರೆ ಹುಡುಗಿನ. ಏನೋ ಬಾತ್ರೂಮ್ ಅಲ್ಲಿ ಹೋಗಿ ರಾರ ಅಂತ ಹಾಡು ಹೇಳ್ತಾಳಂತೆ, ಲವ್ ಅಂತ ಏನೋ ಮಾತಾಡ್ತಾಳಂತೆ, ಡ್ಯಾನ್ಸ್ ಮಾಡ್ತಾಳಂತೆ ಮಧ್ಯರಾತ್ರಿಲಿ. ಗುರು, ಅವಳು ಬಾಂಬೆಲಿ ಇದ್ದಿದ್ದು ಹುಡುಗಿ, ಅವ್ರು ಏನೋ ಅವ್ರು ಬುಡ್ಕಟ್ನಲ್ಲಿ ಆತರ ಏನೋ ರಾತ್ರಿವರೆಗೂ ಏನೋ ಇದ್ ಮಾಡ್ತಾರಂತೆ. ಆಕೆ ನಿದ್ದೆ ಬರದ್ ಬಂತೆ. ಆ ಹುಡುಗಿ ಅದಕ್ಕೆ ಹೋಗಿ ಏನೋ ಮಾತಾಡ್ತಾಳು ಕ್ಯಾಮ್ರಾ ಮುಂದೆ. ಏನ್ ನಿಮ್ ಬಾತ್ರೂಮಾ? ಅವಳು ಏನೋ ಅದು ಬಿಗ್ ಬಾಸ್ ಮನೆ. ಬೇಕಾದ್ರೆ ಫುಲ್ಲು ಬೆಳಿಗ್ಗೆ ಸಾಯಂಕಾಲ ಎದ್ದಿದ್ರು ಬಿಗ್ ಬಾಸ್ ಅವ್ರ ಏನ್ ಕೇಳಲ್ಲ. ಅದು ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಬಿಗ್ ಬಾಸ್ ಅವ್ರು ನೋಡ್ತಾರೆ. ಇವ್ರಿಗೇನ್ ಕಷ್ಟ ಅಂತ ಗೊತ್ತಿಲ್ಲ, ಇವ್ರಿಗೇನ್ ತೊಂದರೆ ಕೊಡ್ತಿದ್ವಲ್ಲ ಬೆಡ್ರೂಮ್ಗೆ ಹೋಗಿ. ಯಾಕೆ ಅವ್ಳು ಬಾತ್ರೂಮ್ಗೆ ಹೋಗಿ ಏನೋ ಮಾಡ್ತಿದ್ದಾಳೆ? ನಿಮ್ಗೆ ಯಾಕೆ ಉರಿ ಅಲ್ವಾ? ಈಗ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು, ನೋಡ್ಕೊಂಡ್ ಬರೋಣ ಬನ್ನಿ. ಅದು ಅಲ್ಲದೆ ಇದು ಜಗಳ ಈಗ ಎಲ್ಲಿಂದ ಸ್ಟಾರ್ಟ್ ಆಗಿರೋದಂದ್ರೆ, ನಿನ್ನೆ ಎಲಿಮಿನೇಷನ್ ನಡೀತು, ಮಿಡ್ ವೀಕ್ ಎಲಿಮಿನೇಷನ್. ಅದ್ರಲ್ಲಿ ರಕ್ಷಿತಾ ಅವರು ಜಾನ್ವಿ ಅವ್ರ ಮನೆಗೆ ಹೋಗ್ಬೇಕಂತ ಡೆಸ್ಕ್ ನ ಫೋಟೋ ಡೆಸ್ಕ್ ಮುಂದೆ ಇಡ್ತಾರೆ. ಅದರಿಂದ ಈಗ ಜಾನ್ವಿ ಅವರು ಕೂಡ ರಕ್ಷಿತಾ ಅವ್ರದ್ದು ಟೇಬಲ್ ಇರೋ ಫೋಟೋನ ಮುಂದೆ ಇಡ್ತಾರೆ, ರಕ್ಷಿತಾ ಹೋಗ್ಬೇಕಂತ. ಆಗ ರಕ್ಷಿತಾ ಹೇಳ್ತಾರೆ, ನೀನು ರೀಸನ್ ಕೊಟ್ಟಿರ್ತಿಲ್ಲ, ನಾನು ಇಟ್ಟೆ ಅಂತ ನೀನು ಇಡ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಇದೆಲ್ಲ ಮುಗಿಲಿ ಪ್ರೊಸೆಸ್, ನಮ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ರಕ್ಷಿತಾ ಆಚೆ ಕೂತಿರ್ತಾರೆ. ಇವರು ಧ್ರುವ ಹತ್ರ ಬಂದ್ಬಿಟ್ಟು ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಧ್ರುವ ಒಳಗಡೆ ಬರ್ಲಿ, ಅವಳನ್ನ ವಿಚಾರಿಸ್ಕೊಳ್ತೀನಿ ಅಂತ. ಆಮೇಲೆ ಅಶ್ವಿನಿ ಅವರು ಅಕ್ಕ ಪಕ್ಕ ಇಬ್ರು ಸರಿಯಾಗಿದ್ದಾರೆ ಅವರಿಬ್ರು. ಆಮೇಲೆ ಅಶ್ವಿನಿ ಅವ್ರು ಬಂದು ಹೇಳ್ತಿದ್ದಾರೆ, ಧ್ರುವ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಧ್ರುವ ಇತ್ತೀಚೆಗೆ ಈ ಅಶ್ವಿನಿ ಅವ್ರಿಗೆ ಏನ್ ಗೊತ್ತಾ, ಅವ್ರು ಕುಣ್ದಂಗ್ ಕುಣಿಸ್ಬೇಕು. ಅಂದ್ರೆ ಈಗೆಲ್ಲ ಅಶ್ವಿನಿ ಎಸ್ ಬೇರೆಯವರೆಲ್ಲ ಹೆಣ್ಮಕ್ಳೆಲ್ಲ ಹೆಂಗೆ ಇವ್ರು ಹೆಂಗ್ ಹೇಳ್ತಾರೋ ಹಂಗ್ ಕುಣಿತಿದ್ದಾರೆ. ಅದಕ್ಕೆ ಅವ್ರ ಹತ್ರ ಎಲ್ಲ ಅಷ್ಟು ಚೆನ್ನಾಗಿದ್ದಾರೆ. ಬಟ್ ರಕ್ಷಿತೆ ಕೇಳ್ತಿಲ್ಲ ಅವ್ರ ಮಾತು. ಅವ್ಳ ಪಾಡುಗಳು ಇವ್ರು ಕುಣ್ದಂಗೆಲ್ಲ ಕುಣಿಸ್ತಿಲ್ವಲ್ಲ ಈಗ. ಅದಕ್ಕೇನೆ ಈಗ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜಾನ್ವಿ ಧ್ರುವ ಹತ್ರ ಹೇಳ್ತಿರ್ತಾಳೆ, ಅವ್ಳು ಬರ್ಲಿ ಒಳಗಡೆ ವಿಚಾರಿಸ್ಕೊಡ್ತೀನಿ ಅವಳನ್ನ, ಏನೋ ಅವಳು ಮಾಡಿದ್ಲು ಅಂತ ನಾನು ಮಾಡ್ಬಿಟ್ನಾ ಅಂತ. ಅಷ್ಟರಲ್ಲಿ ಇವಳು ಬರ್ತಾಳೆ, ಯಾರೋರು ರಕ್ಷಿತಾ ಕೂಡ ಒಳಗಡೆ ಬರ್ತಾಳೆ. ಅವಳನ್ನ ಕೇಳ್ತಾರೆ, ಏನ್ದಕ್ಕೆ ನೀನ್ ಮಾಡ್ದೆ ಅಂತ ನಾನ್ ಮಾಡಿದ್ನಾ, ನಾನು ನಿನ್ ತರ ಚೈಲ್ಡಿಶ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಕ್ಷಿತಾ ಹೇಳ್ತಾಳೆ, ನಾನಲ್ಲ ಚೈಲ್ಡಿಶ್, ನೀನು ಅಂತ ಹೇಳ್ತಾರೆ. ನಂತರ ರಕ್ಷಿತಾ ಹೇಳ್ತಾಳೆ, ದೊಡ್ಡ ನಾಗವಳ್ಳಿ ನೀವೇ, ಮನೇಲಿ ರಾತ್ರಿ ಹೊತ್ತು ಗೆಜ್ಜೆನ ಗಲ್ಗಲ್ ಅಂತ ಸೌಂಡ್ ಮಾಡಿ ಎಲ್ಲಾರನ್ನೂ ಎದುರಿಸ್ತಿರೋದು ನೀವೇ ಅಂತ ಹೇಳ್ತಾರೆ. ಆಗ ಜಾನ್ವಿ ಅವ್ರು ಹೇಳ್ತಾರೆ, ಎಷ್ಟೇ ಮಾತಾಡ್ತೀಯಾ ಅಂತ. ಆಗ ಅಶ್ವಿನಿ ಅವರು ಬ್ಲಾಂಕೆಟ್ ಎತ್ತುಬಿಟ್ಟು ಬಂದ್ಬಿಟ್ಟು, ಯಾರ ಬಗ್ಗೆ ನನ್ನನ್ನ ಎಂದಕ್ಕೆ ಮದ್ದಿ ಹೇಳಿತಿದ್ಯಾ, ಹೋಗಿ ಮುಚ್ಕೊಂಡು ಹೋಗಿ ಮಲ್ಕೋ, ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಇಟ್ಕೋ ಅಂತ ಹೇಳ್ತಾರೆ. ಆಗ ರಕ್ಷಿತಾ ಕೂಡ ಸರಿಯಾಗಿ ಟಾಂಗ್ ಕೊಡ್ತಾಳೆ, ಇದು ಬಾತ್ರೂಮ್ ಅಲ್ಲಾರು ಇಟ್ಕೊಳ್ತೀನಿ, ಇಲ್ಲಾರು ಇಟ್ಕೊಳ್ತೀನಿ, ಇದೇನು ನಿಮ್ ಬಾತ್ರೂಮ್ ಅನ್ನ, ನಾನು ಬಾತ್ರೂಮ್ ಅಲ್ಲಿ ಹೋಗಿ ಏನಾರ ಮಾಡ್ತೀನಿ ಅಂತ ಅವಳು ಕೂಡ ಟಾಂಗ್ ಕೊಡ್ತಾಳೆ. ನಾನು 100 ಸಲ ಹೋಗ್ತೀನಿ ಬಾತ್ರಿಗೆ, ನಿಮ್ಗೇನಾಗ್ಬೇಕು ಅದರಿಂದ? ನಿಮ್ ಮನೆದ ವಾಶ್ರೂಮ್ ಅದು. ಗುರು ಅವ್ರದ್ದು ಇನ್ ಲಗೇಜ್ ಇದೆ, ಸೂಟ್ ಕೇಸ್ ಇದೆ, ಅದೆಲ್ಲ ಓಪನ್ ಮಾಡಿ ಅಶ್ವಿನಿ ಅವರು, ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾ, ಎಲ್ಲಿಂದ ಬಂದಿದ್ಯಾ ಅಂತ ನಮ್ಗೆ ಗೊತ್ತಾಗ್ತಿದೆ ಅಂತ. ಏನಿದೆ ಅಂತಂದ್ರೆ ಏನಿದೆ, ಬಟ್ಟೆ ಇರುತ್ತೆ ಲಗೇಜ್ ಅಲ್ಲಿ, ಅದ್ರಲ್ಲಿ ಇನ್ನೇನಿರುತ್ತೆ, ಅದಕ್ಕೇನು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಇವರು. ಕಿಚ್ಚ ಸುದೀಪ್ ಸರ್ ಈ ಸಲ ಅಂತ ಇವ್ರಿಗೆ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೆ ಮಿತಿ ಮೀರ್ ಹೋಗ್ತಾರೆ. ಏನೋ ಇವ್ರದ್ದು ಸ್ವಂತ ಮನೆ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾರೆ ಅಶ್ವಿನಿ ಅವರು. ನಿಜವಾಗ್ಲೂ ಇದು ಅಷ್ಟೆಲ್ಲ ನೋಡಕ್ ಚೆನ್ನಾಗಿರಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವ್ರ ಬ್ಯಾಕ್ ಗ್ರೌಂಡ್ ಹಂಗೆ ಹಿಂಗೆ ಅಂತ ಹೇಳಕ್ ಬದಲು ನಿಮ್ ಬ್ಯಾಕ್ ಗ್ರೌಂಡ್ಗಳು ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡಿವ್ರಂತೆ. ಈ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ತುಂಬಾ ಓವರ್ ಆಗಿ ಆಡ್ತಿದ್ದಾರೆ ಗುರು, ನಿಜವಾಗ್ಲು ಸಿಕ್ಕಾಪಟ್ಟೆ ಓವರ್ ಆಗೋಯ್ತು. ಗಿಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು, ನಿಜವಾಗ್ಲೂ ಆಟ್ಸ್ ಆಫ್ ಗಿಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದಕ್ಕೆ. ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ಬೇಕಂದ್ರೆ ಹೊರಗಡೆ ಯಾರನ್ನ ಕಳಿಸ್ತೀರಾ ಅಂತ ಹೇಳ್ಬೇಕಾದ್ರೆ ರಕ್ಷಿತನ ಇವರು ಮಾನಸಿಕವಾಗಿ ಕುಗ್ಗಿಸ್ತಿದ್ದಾರೆ. ಇವ್ರು ಗೆಜ್ಜೆ ಎಲ್ಲ ಸೌಂಡ್ ಮಾಡಿ ಪಾಪ ರಕ್ಷಿತನ ಮೇಲೆ ಎತ್ತಾಕ್ತಿದ್ದಾರೆ ಅಂತ ಎಲ್ಲ ಹೇಳಿ ನಿಜವಾಗ್ಲೂ ಕರೆಕ್ಟ್ ಆಗಿ ಆನ್ಸರ್ ಇದು ರೀಸನ್ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡಿದೆ. ಪಾಪ ರಕ್ಷಿತ ನಿಜವಾಗ್ಲೂ ಕುಗ್ಗಿಸ್ತಿದ್ದಾರೆ ಅಂತ ನನಗೂ ಅನ್ಸುತ್ತೆ. ಪ್ಲೀಸ್ ಸುದೀಪ್ ಸರ್, ಈ ಸಲ ಕ್ಲಾಸ್ ತಗೊಳ್ಳಿ, ಸ್ವಲ್ಪ ಸರಿಯಾಗಿ ತಗೊಳ್ಳಿ. ಸ್ವಲ್ಪ ನೈಸ್ ಆಗೆಲ್ಲ ಹೇಳಕ್ ಹೋಗ್ಲೇಬೇಡಿ. ಇವ್ರಿಗೆ ಸ್ವಲ್ಪ ದುರಹಂಕಾರ ಅನ್ನೋದು ನೆತ್ತಿಗೆ ಏರ್ಬಿಟ್ಟಿದೆ ಇವ್ರಿಬ್ರಿಗೆ ಸಿಕ್ಕಾಪಟ್ಟೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಗೈಸ್? ಅಶ್ವಿನಿ ಅವ್ರು ನಿಜವಾಗ್ಲೂ ತಪ್ಪು, ಅದ್ರ ಬಗ್ಗೆ ಹೇಳೋದೇ ಬೇಡ. ಇದ್ರ ಅಶ್ವಿನಿ ಅವ್ರು ತಪ್ಪಿದೆ. ಪ್ಲೀಸ್ ದಯವಿಟ್ಟು ರಕ್ಷಿತಾಗ್ ಸಪೋರ್ಟ್ ಮಾಡಿ. ಚಿಕ್ಕ ಹುಡುಗಿ ಆದ್ರೂ ತುಂಬಾ ಮೈಂಡ್ ಶಾರ್ಪ್ ಇದೆ ಅವಳಿಗೆ. ಗೊತ್ತಿಲ್ಲ ಏನಾಗುತ್ತೆ ಸಂಡೇ, ಯಾರ್ಯಾರು ಹೊರಗಡೆ ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಇರೋವರೆಗೂ ಆಕೆಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ, ಅಷ್ಟೇ ಹೇಳಬಲ್ಲೆ ಅಷ್ಟೇ.